ಬಿಸಿ ಬಿಸಿಯಾಗಿರುವಂತ ಲಡ್ಡು ಯಾವ ರೀತಿ ಮಾಡ್ತಾರೆ ಅನ್ನೋದು ಫಸ್ಟ್ ಟೈಮ್ ನಾನು ಕಣ್ಣಾರೆ ನೋಡಿದ್ದು ಆಯ್ತಾ. ನಮ್ಮ ಪಲ್ನಾಡಿನ ಆಶ್ರಮದಲ್ಲಿ ಒಬ್ರು ತಿಂಡಿ ಮೇಕರ್ ಇದ್ದಾರೆ. ಅವರು ವೆರೈಟಿ ಆಗಿರುವಂತ ಬೇರೆ ಬೇರೆ ತಿಂಡಿಗಳನ್ನ ಮಾಡ್ತಾರೆ. ಈ ಸಲ ಅವರು ರೆಡಿ ಮಾಡಿರೋದು ಲಡ್ಡು. ಬೇಕರಿಯಲ್ಲಿ ನೋಡ್ತಿದ್ದಂತ ಲಡ್ಡು ಇವತ್ತು ಕಣ್ಣ ಮುಂದೆ ನಾನು ನೋಡ್ದೆ, ನಿಮ್ಗೂ ತೋರಿಸ್ತೀನಿ ಬನ್ನಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಬಿರಿಯಲ್ಲಿ ಒಂದು ಸ್ಪೆಷಲ್ ಆಗಿರುವಂತಹ ತಿಂಡಿ ರೆಡಿ ಆಗ್ತಾ ಇದೆ. ಅದು ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೆ ಗೊತ್ತಿರುವಂತಹ ಲಡ್ಡು, ಮಾಲ್ಪುರಿ ರೆಡಿ ಮಾಡಿರುವಂತಹ ನಮ್ಮ ಚರಣ್ ಸ್ವಾಮಿ ಅವರು. ಸೊ ಅವರದ್ದೇ ಆಗಿರುವಂತಹ ಒಂದು ಬೇಕರಿ ಇದೆ. ಸೊ ಹಾಗಿದ್ರೆ ಈ ಲಡ್ಡೆಲ್ಲ ಹೇಗೆ ಮಾಡ್ತಾರೆ, ಹಾಗೆ ನೀವು ಕೂಡ ಈ ಲಡ್ಡು ಮಾಡಬಹುದಾ, ಪ್ರತಿಯೊಂದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಕೊಡ್ತೀನಿ. ಸೊ ಇವರೇ ನಮ್ಮ ಲಡ್ಡು ಮೇಕರ್. ಸೊ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಅಲ್ಲ, ಪೂರ್ತಿ ಆರಂಭದಿಂದ ಕೊನೆಯವರೆಗೆ ಕೂಡ ಲಡ್ಡು ಹೇಗೆ ಮಾಡೋದು ಅಂತ ಹೇಳೋದನ್ನ ಹಾಕಿ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ನೀವು ಕೂಡ ಮನೆಯಲ್ಲಿ ಲಡ್ಡು ಮಾಡಬಹುದು, ಅಥವಾ ಲಡ್ಡು ನಿಮಗೆ ಫ್ರೆಶ್ ಆಗಿರುವಂತ ಲಡ್ಡು ಬೇಕು ಅಂತ ಹೇಳಿದ್ರೆ ಕೂಡ ಇವರನ್ನ ಕಾಂಟ್ಯಾಕ್ಟ್ ಆಗ್ಬೋದು. ಸೊ 1,000 ಅಲ್ಲ, 2,000 ಅಲ್ಲ, 10,000 ಲಡ್ಡುಗಿಂತಲೂ ಜಾಸ್ತಿ ಬೇಕಿದ್ರು ಅವರು ಮಾಡಿ ಕೊಡ್ತಾರೆ. ಸೊ ಈ ರೀತಿಯ ಕಲರ್ ಅಲ್ಲಿ ಇರುವಂತ ಲಡ್ಡನ್ನ ನೋಡಿದ್ದೇವೆ, ಬಟ್ ಅದನ್ನ ಹೇಗೆ ರೆಡಿ ಮಾಡ್ತಾರೆ ಅಂತ ಹೇಳೋದನ್ನ ಇವತ್ತು ಇವರು ನಮಗೆ ಹೇಳಿ ಕೊಡ್ತಾರೆ. ಸೊ ಯಾರಿಗೆ ಎಷ್ಟು ಬೇಕಿದ್ರು ಲಡ್ಡು ಮಾಡಿ ಕೊಡ್ತೀರಲ್ಲ? ಎಸ್, ಪಕ್ಕ ಅವರು 100%. ಈ ಒಂದು ಫೀಲ್ಡ್ ಅಲ್ಲಿ ಎಷ್ಟು ವರ್ಷ ಅನುಭವ ನಿಮಗೆ? 15 ವರ್ಷ, 15 ಇಯರ್. ಲಡ್ಡು ಮಾತ್ರ ಬೇರೆಲ್ಲ ತಿಂಡಿ ಮಾಡ್ತೀರಾ? ಎಲ್ಲ ಯಾವ್ದು ಬೇಕಿದ್ರು ಕೂಡ. ಸೊ ಯಾವ ತಿಂಡಿ ಬೇಕಿದ್ರು ಮಾಡಿ ಕೊಡ್ತಾರೆ. ಬಟ್ ಇವತ್ತು ಯೆಲ್ಲೋ ಕಲರ್ ಇರುವಂತ ಲಡ್ಡು ಹೇಗೆ ರೆಡಿ ಆಗುತ್ತೆ ಅಂತ ನೋಡೋಣ. ಓಕೆ, ಎಸ್. ಈ ಯೆಲ್ಲೋ ಕಲರ್ ಲಡ್ಡಿದೆಯಲ್ಲ, ಅದನ್ನ ರೆಡಿ ಮಾಡೋದು ಕಡ್ಲೆ ಹುಡಿಯಲ್ಲಿ ಆಯ್ತಾ. 15 kg ಕಡ್ಲೆ ಹುಡಿಯನ್ನ ತಗೊಂಡಿದ್ದಾರೆ ಅವರು. ಅದಕ್ಕೆ 3 kg ಗೋಡಂಬಿ, 750 ಗ್ರಾಮ್ಸ್ ಏಲಕ್ಕಿ, 1 kg ಒಣ ದ್ರಾಕ್ಷಿ, 2.5 ಲೀಟರ್ ತುಪ್ಪ ಹಾಗೂ 33 kg ಸಕ್ಕರೆಯನ್ನ ತೆಗೆದುಕೊಂಡಿದ್ದಾರೆ. ಇದೆಲ್ಲವೂ ಕೂಡ 1800 ಲಡ್ಡನ್ನ ತಯಾರಿ ಮಾಡೋಕೆ ಬೇಕಾಗಿರುವಂತಹ ಐಟಮ್ಸ್ ಗಳಾದ್ರೆ, ನೀವು ರೆಡಿ ಮಾಡುವಂತ ಲಡ್ಡಿಗೆ ನಿಮಗೆ ಬೇಕಾಗಿರುವಷ್ಟರ ಮಟ್ಟಿಗೆ ಸರಿ ಪ್ರಮಾಣದಲ್ಲಿ ಈ ರೀತಿಯ ಐಟಮ್ಸ್ ಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಮುಂದೆ ಲಡ್ಡನ್ನ ಹೇಗೆ ರೆಡಿ ಮಾಡೋದು ಅಂತ 1 by 1 ಪ್ರೊಸೀಜರ್ ಪ್ರಕಾರವಾಗಿ ನಿಮಗೆ ಹೇಳ್ತಾ ಹೋಗ್ತೇನೆ ಬನ್ನಿ. ಕಡ್ಲೆ ಹುಡಿಯನ್ನ ಈ ರೀತಿ ಚೆನ್ನಾಗಿ ಗಾಳಿಸಬೇಕು. ನೀರನ್ನ ಬೆರೆಸಿ ಕೈಯಲ್ಲಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಬೇಕು. ಈ ಮಿಕ್ಸ್ ಮಾಡುವಂತ ಸಂದರ್ಭದಲ್ಲಿ ಕಡ್ಲೆ ಹುಡಿಯಲ್ಲಿ ಒಂದು ಸ್ವಲ್ಪವೂ ಕೂಡ ಗಂಟು ಅನ್ನೋದು ಉಳಿಬಾರದು. ಸಣ್ಣ ಸಣ್ಣ ಉಂಡೆಗಳಾಗಿರ್ತದೆ ನೋಡಿ, ಅದು ಯಾವುದು ಕೂಡ ಉಳಿದಿರಬಾರದು. ಅಷ್ಟು ಚೆನ್ನಾಗಿ ನೀರನ್ನ ಬೆರೆಸಿ ಇದನ್ನ ಮಿಕ್ಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಈ ಲಡ್ಡನ್ನ ತಯಾರಿ ಮಾಡಬೇಕಿದ್ರೆ ನೀವು ಉಪ್ಪು ಅನ್ನುವಂತಹ ವಿಷಯವನ್ನ ಬಳಸಲೇಬಾರದು ಅನ್ನೋದು ಚರಣ್ ಅವರು ಹೇಳಿದ್ದಾರೆ. ಹಾಗಾಗಿ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ ಬಳಿಕ ಒಂದು ಸ್ವಲ್ಪನೋದರಲ್ಲಿ ಗಂಟು ಉಳಿದಿಲ್ಲ ಅಂತ ಹೇಳುವಂತದನ್ನ ಈ ರೀತಿ ನೀವು ಮೇಲಕ್ಕೆ ತೆಗೆದು ನೋಡಿ ಅದನ್ನ ರೆಡಿ ಮಾಡಿ ನಂತರ ಲಡ್ಡುವಿಗೆ ತಯಾರನ್ನ ಮಾಡ್ಕೊಳ್ಬೇಕು. ಮತ್ತೆ ಇದು ರೆಡಿಯಾದ ಬಳಿಕ ಹೆಚ್ಚು ಹೊತ್ತು ಇಡಬಾರದು. ಯಾಕೆಂತ ಹೇಳಿದ್ರೆ ಅದು ಹುಳಿ ಬರುತ್ತದೆ. ಆನಂತರ ಸನ್ಫ್ಲವರ್ ಆಯಿಲ್ ಅನ್ನ ಒಂದು ಬನಲೆಗೆ ಹಾಕಿ ಕುದಿಯೋದಕ್ಕೆ ಇಟ್ಟಿರುವಂತಹ ಸನ್ಫ್ಲವರ್ ಆಯಿಲ್ ಬನಾಲೆಯಲ್ಲಿ ಚೆನ್ನಾಗಿ ಕುದಿತಾ ಇದೆ ಅಂತ ಹೇಳಿ ಫೀಲ್ ಆದಾಗ ನಾವು ಬೂಂದಿಯನ್ನ ಪಡೆಯುವುದಕ್ಕೆ ಬೇಕಾಗಿ ಕಲಸಿ ಇಟ್ಟಿರುವಂತಹ ಕಡ್ಲೆಯ ಹಿಟ್ಟನ್ನ ಸರಿಯಾಗಿ ಬೂಂದಿ ಬೀಳುವಂತಹ ಒಂದು ಪಾತ್ರೆಯನ್ನ ಕೆಳಭಾಗದಲ್ಲಿ ಹಿಡಿದು ಮೇಲ್ಭಾಗದಿಂದ ಕಲಸಿದ ಹಿಟ್ಟನ್ನ ಒಯ್ಯಬೇಕು. ಆವಾಗ ನಮಗೆ ಕೆಳಗೆ ಕುದಿಯುತ್ತಿರುವಂತಹ ಎಣ್ಣೆಯಲ್ಲಿ ಬೂಂದಿ ಲಡ್ಡನ್ನ ತಯಾರು ಮಾಡೋದಕ್ಕೆ ಬೇಕಾಗಿರುವಂತಹ ಬೂಂದಿ ತಯಾರಾಗುತ್ತೆ. ಅದು ಸರಿಯಾಗಿ ಎಣ್ಣೆಯಲ್ಲಿ ಫ್ರೈ ಆದ ಕೂಡ್ಲೆ ನಾವು ಅದನ್ನ ಟೆಸ್ಟ್ ಮಾಡ್ತಾ ಇರಬೇಕು. ಅಲ್ಲಿಂದ ಆ ಬೂಂದಿಯನ್ನ ತೆಗೆದು ಪಕ್ಕದಲ್ಲೇ ಬಟ್ಟಿಯನ್ನ ಇಟ್ಟಿದ್ದೇವೆ. ಆ ಬಟ್ಟಿಗೆ ಒಂದು ಪೇಪರ್ ಅನ್ನ ಯೂಸ್ ಮಾಡಬಹುದು. ಅದಕ್ಕೆ ಬೇಕಾಗಿರುವಂತಹ ಯಾವುದೇ ಒಂದು ಐಟಮ್ಸ್ ಅನ್ನ ಯೂಸ್ ಮಾಡ್ಕೊಳ್ಳಿ ನೀವು. ಹಾಗೆ ಬೂಂದಿಯನ್ನ ಹಾಕಿ ಇಡಬೇಕು. ಅದರ ಎಣ್ಣೆ ಸರಿಯಾಗಿ ಎಳ್ಕೊಳ್ಬೇಕು. ಇಟ್ಟಿರುವಂತಹ ಬಟ್ಟಿಯ ಕೆಳಭಾಗದಲ್ಲೂ ಕೂಡ ಒಂದು ಪಾತ್ರವನ್ನ ಇಟ್ಟುಕೊಳ್ಳಿ. ಯಾಕೆಂತ ಹೇಳಿದ್ರೆ ಎಣ್ಣೆ ಫುಲ್ ಕೆಳಭಾಗಕ್ಕೆ ಡ್ರೈ ಆಗಿ ಬರಬೇಕು ಬೂಂದಿಯಿಂದ. ಕ್ಲಿಯರ್ ಆಗಿ ನೀವು ಅದನ್ನ ಪ್ರೊಸೀಜರ್ ಪ್ರಕಾರವಾಗಿ ಮಾಡಿದ್ರೆ ಬಹಳ ಚೆನ್ನಾಗಿರುವಂತಹ ಬೂಂದಿ ರೆಡಿ ಆಗುತ್ತೆ. ಅದರ ಲಡ್ಡು ಕೂಡ ಅಷ್ಟೇ ಚೆನ್ನಾಗಿ ನಿಮಗೆ ಸಿಗುತ್ತೆ. ನಂತರ ಮುಂದಿನ ನಮ್ಮ ಕೆಲಸ ಸಕ್ಕರೆ. ಈ ಸಕ್ಕರೆಗೆ ಸರಿಯಾಗಿರುವಂತಹ ಪ್ರಮಾಣದಲ್ಲಿ ನೀರನ್ನ ನೀವು ಸೇರಿಸಬೇಕು. ನೀರನ್ನ ಸೇರಿಸುವುದಕ್ಕಿಂತ ಮೊದಲು ಬಾಣಲೆಯಲ್ಲಿ ಸಕ್ಕರೆಯನ್ನ ಹಾಕಿ ಅದರ ಪಾಕವನ್ನ ರೆಡಿ ಮಾಡುವುದಕ್ಕೆ ಗ್ಯಾಸ್ ಅನ್ನ ಉರಿಸಬೇಕು. ನೀರನ್ನ ಹಾಕಿ ಒಂದು ಸಕ್ಕರೆಯ ಪಾಕವನ್ನ ರೆಡಿ ಮಾಡೋದಕ್ಕೆ ನಾವು ಹೊರಟ್ವಿ. ಸಕ್ಕರೆ ಪೂರ್ತಿಯಾಗಿ ಮುಳುಗುವಷ್ಟು ನೀರನ್ನ ಹಾಕಿ ಚೆನ್ನಾಗಿ ಬೆಂಕಿಯ ಉರಿಯಲ್ಲಿ ಇದನ್ನ ಕಲಿಸ್ತಾ ಬರಬೇಕು. ಇದನ್ನು ಕಲಿಸ್ತಾ ಒಂದು ಸಕ್ಕರೆಯ ಪಾಕ ಬರೋದು ನಮಗೆ ಗೊತ್ತಾಗುತ್ತೆ. ಆ ಪಾಕ ಬರುವ ತನಕ ಕೂಡ ಈ ರೀತಿ ಅಲ್ಲಾಡಿಸ್ತಾ ಇರಬೇಕು. ಆ ಮೂಲಕ ಸಕ್ಕರೆಯ ಪಾಕ ಕೂಡ ರೆಡಿ ಆಗ್ತಾ ಬಂತು.
ಒಂದು 15 ನಿಮಿಷಗಳ ಕಾಲ ರೆಸ್ಟ್ ತಗೊಳ್ಳಿ, ಸಕ್ಕರೆ ಪಾಕದ ಬಿಸಿ ಹೋಗೋದಕ್ಕೆ. ಆ ಸಕ್ಕರೆಯ ಪಾಕದ ಬಿಸಿ ಆರಿದ ಕೂಡಲೇ ರೆಡಿ ಆಗಿರುವಂತಹ ಬೂಂದಿಯನ್ನ ಈ ನಮ್ಮ ಸಕ್ಕರೆಯ ಪಾಕಕ್ಕೆ ಸೇರಿಸಬೇಕು. ಗೋಡಂಬಿ, ಏಲಕ್ಕಿ, ಒಣ ದ್ರಾಕ್ಷೆ ಮಿಕ್ಸ್ ಮಾಡಿದ ಬಳಿಕ ತುಪ್ಪವನ್ನ ನಾವು ಸೇರಿಸಬೇಕು. ಚೆನ್ನಾಗಿ ಎಲ್ಲವನ್ನ ಜೊತೆಯಾಗಿ ಸೇರಿಸಿ ಎಲ್ಲವೂ ಕೂಡ ಬೂಂದಿಗೆ ಸರಿಯಾಗಿ ಹಿಡಿದುಕೊಳ್ಳುವಂತ ರೀತಿಯಲ್ಲಿ ಅದನ್ನ ಮಗ್ಚಬೇಕು, ಅಂದ್ರೆ ಮಿಕ್ಸ್ ಮಾಡಬೇಕು. ಪೂರ್ತಿಯಾಗಿ ಮಿಕ್ಸ್ ಆಗುವವರೆಗೂ ಕೂಡ ಇದನ್ನ ಬಿಡದೆ ಕಂಟಿನ್ಯೂಸ್ ಆಗಿ ನೀವು ಮಗ್ಸ್ತಾ ಇರಿ. ಅವಾಗ ಚೆನ್ನಾಗಿರುವಂತಹ ಒಂದು ಪಾಕ ರೆಡಿ ಆಗುತ್ತೆ. ಆನಂತರ ಮುಂದಿನ ಕೆಲಸ ಏನು ಅಂದ್ರೆ ಒಂದು 10 ನಿಮಿಷ ಬಿಟ್ಟ ನಂತರ ಗೊತ್ತೇ ಇದೆಯಲ್ಲ, ರೆಡಿ ಆಗಿರುವಂತಹ ಪಾಕದೊಂದಿಗೆ ಬೂಂದಿ ಲಡ್ಡನ್ನ ರೆಡಿ ಮಾಡೋದು, ಅಂದ್ರೆ ಲಡ್ಡನ್ನ ಕಟ್ಟೋದು. ಎಷ್ಟು ಚೆನ್ನಾಗಿ ಲಡ್ಡು ಕಟ್ಟಿದ್ವಿ ಅಂದ್ರೆ ಬೇಕರಿಯಲ್ಲಿ ನೋಡ್ತಾ ನೋಡ್ತಾ ಅದನ್ನು ಹೋಗಿ ಪರ್ಚೇಸ್ ಮಾಡ್ತಾ 2-3 ಲಡ್ಡು ತಿನ್ನೋ ನನಗೆ ಅಲ್ಲಿರುವಂತಹ ಲಡ್ಡುಗಳು ಕಣ್ಣ ಎದುರಲ್ಲಿ ಲೈವ್ ಆಗಿ ರೆಡಿ ಆಗಿರೋದು ನೋಡಿ ಎಷ್ಟು ಖುಷಿ ಆಯ್ತು ಗೊತ್ತಾ. ಮತ್ತೆ ಎಷ್ಟು ಸುಲಭವಾಗಿ ಇಷ್ಟು ಚೆನ್ನಾಗಿ ಲಡ್ಡನ್ನ ರೆಡಿ ಮಾಡಬಹುದು ಅನ್ನೋದು ಕೂಡ ಗೊತ್ತಾಯ್ತು. ಒಂದು ಬೇಸರದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಬೂಂದಿ ಲಡ್ಡಿಗೆ ಶುದ್ಧ ಹಸುವಿನ ತುಪ್ಪವನ್ನ ಬೆರೆಸಿರುವ ಕಾರಣದಿಂದ ನಾನು ಇವಾಗ ಮಾಲೆ ಹಾಕಿರೋದ್ರಿಂದ ಲಡ್ಡನ್ನ ತಿನ್ನೋದಕ್ಕೆ ನನಗೆ ಸಾಧ್ಯ ಆಗಿಲ್ಲ. ಆದ್ರೂ ಬೇಜಾರಿಲ್ಲ, ಏನೋ ಒಂದು ಕ್ಯೂರಿಯಾಸಿಟಿ ಇತ್ತು ಈ ಲಡ್ಡನ್ನ ಹೇಗೆ ತಯಾರಿ ಮಾಡ್ತಾರೆ ಅಂತ. ಇವತ್ತಿನ ವಿಡಿಯೋಕ್ಕೆ ಬೇಕಾಗಿ ಮಾತ್ರ ಅಂತ ಅಲ್ಲ, ಇವತ್ತು ನಾವಿದ್ದಂತ ಬಿರಿಯಲ್ಲಿ ಲಡ್ಡನ್ನ ರೆಡಿ ಮಾಡಿರೋದ್ರಿಂದ ಅಯ್ಯಪ್ಪ ಸ್ವಾಮಿಯ ಮಾಲೆಯೆಲ್ಲ ಹಾಕಿ ಆದ ನಂತರ, ಅಂದ್ರೆ ಶಬರಿಮಲೆಗೆಲ್ಲ ಹೋಗಿ ಬಂದ ನಂತರ ಮನೆಯಲ್ಲಿ ಕುಳಿತುಕೊಂಡು ಲಡ್ಡನ್ನ 100% ನಾನು ರೆಡಿ ಮಾಡ್ತೇನೆ. ನಿಮಗೂ ಕೂಡ ಇದು ಈಸಿಯಾಗಿ ಗೊತ್ತಾಯ್ತು ಅಂತ ನಾನು ಭಾವಿಸ್ಕೊಳ್ತೇನೆ. ಹೇಗನ್ನಿಸ್ತು ಅಂತ ನೀವು ಕಮೆಂಟ್ ಮಾಡಿ, ಜೊತೆಗೆ ಲಡ್ಡನ್ನ ನೀವು ರೆಡಿ ಮಾಡಿ. ಹಾಗೆಯೇ ಸಾಕಷ್ಟು ಮಂದಿ ಲಡ್ಡು ಪ್ರಿಯರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ, ಅವರು ಕೂಡ ಲಡ್ಡನ್ನ ತಯಾರು ಮಾಡಿ ತಿನ್ಲಿ ಫ್ಯಾಮಿಲಿಯ ಜೊತೆಯಾಗಿ. ಈ ರೀತಿ ಫ್ರೆಶ್ ಆಗಿ ತಯಾರಾಗುವಂತ ಯಾವುದೇ ಸ್ವೀಟ್ಸ್ ಗಳು ನಿಮಗೆ ಬೇಕಿದ್ರೆ ಈ ನಂಬರಿಗೆ ಕರೆ ಮಾಡಿ.